ಯಶಸ್ವಿಯಾಗಿರುವ ಸೂಚನೆ ಸಿಕ್ಕಿದೆ. ಈಗಾಗಲೇ ಎಲ್ಲರೂ ವಾಕೌಟ್ ಮಾಡಿಯಾಗಿದೆ. ಈ ಸ್ವಾಮಿನಲ್ಲಿ ಒಂದೇ ಶಾಪ ಏನಂದ್ರೆ ಆಶೀರ್ವಾದ ಕೊನೆಗಿರಬೇಕು ಅಂತ. ಈ ಸಾನ್ನಿಧ್ಯ ಅನ್ನುವಂಥ ಪದ ನನಗೆ ತುಂಬ ಇರಿಟೇಷನ್ ಆಗ್ತಾ ಇರ್ತದೆ. ಅದರ ಕವಿತಾವ ಅದನ್ನು ಹಚ್ಚಿ ಕೂಡಿಸಿಬಿಟ್ರೆ ಸ್ವಾಮಿ ಹೇಳೋ ಹಾಗಿಲ್ಲ, ಹೋಗೋದಿಲ್ಲ. ಜನಕ್ಕೆ ಏನಾದರೂ ಮೆಸೇಜ್ ಕೊಡಬೇಕು, ನಾನು ಒಳ್ಳೆಯ ಮಾತನ್ನು ಹೇಳಬೇಕು ಅಂತ ಬಂದಿದ್ದೀವಿ. ಕೊನೆಗೆ ನಮ್ಮ ಮಾತುಗಳನ್ನು ಕೇಳಿಗೆ ನನಗೆ ಅವಕಾಶ ಕೊಡ್ತಾರೆ. ಎಲ್ಲರ ಸಂಯಮ, ತಾಳ್ಮೆ, ಸಿಗೋದನ್ನು ಮಾಡಿದ್ರು. ನನಗೆ ತುಂಬ ಆಶ್ಚರ್ಯ ಅನಿಸ್ತದೆ. ಇವತ್ತು ಕೂತ್ಕೊಂಡಿದ್ದು ನನಗೆ ತುಂಬ ಆಶ್ಚರ್ಯ. ಯಾಕೆ ಸಾಮಾನ್ಯವಾಗಿ ನಾನು ಸಾವಿರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಇಷ್ಟೊಂದು ಮತ್ತೆ ಯಾವ ಶಾಸಕರು ಕೂತ್ಕೊಂಡಿಲ್ಲ. ಹಾಲಿ ಶಾಸಕರಿಗೆ ಮಾಜಿ ಶಾಸಕರು ಕೂತ್ಕೊಂಡಿರೋದು ಇದು ಬಿಸಿ ನನಗೆ ಬಹಳ ಖುಷಿ ಅನಿಸ್ತದೆ. ಶಾಸಕರು ಮೊದಲಿನಾಗಿಯೇ ತಾಳ್ಮೆಯಿಂದ ಕೂತ್ಕೊಂಡು ಸ್ವಾಮೀಜಿಯವರು ಮಾತಾಡಿ ನನಗೆ ಹೇಳಿದ್ರು, ನಾನು ಮಾತಾಡ್ತೇನೆ ಕೂಡ ತಮ್ಮ ಮಾತು ಕೇಳಿಕೊಂಡು ಹೋಗ್ತೇನೆ. ನನಗೂ ಕೂಡ ಹೇಳಿದ್ರು ತಾಳ್ಮೆಯಿಂದ ಕೂತ್ಕೊಂಡು ನಮ್ಮ ಜೊತೆಗೆ ಸುಮಾರು 2-2.5 ಗಂಟೆಯಿಂದ ಅವ್ರ ಸಮಯವನ್ನು ಕಳೀತಾ ಇದ್ದಾರೆ. ನಿಜವಾಗಿ ಕೂಡ ಸಂತೋಷ. ಅವ್ರ ಬಗ್ಗೆ ತಾವೆಲ್ಲ ಗೌರವದಿಂದ ಮಾತಾಡಿದ್ರು. ನಮ್ಮ ಪುಟ್ಟರಾಜ್ ಅವರು ಮಾಡ್ಕೊಂಡು ಎಲ್ಲರೂ ಕೂಡ ಅವ್ರ ತಂದೆ ಕೃಷ್ಣಪ್ಪನವರು ಹೇಗೆ, ಅವರ ಮಗನಾದಂಥ ಪ್ರಿಯಾ ಕೃಷ್ಣವರು ಹೇಗೆ, ನಮ್ಮ ಸಮಾಜದ ಜೊತೆಗೆ, ನಮ್ಮ ಸಮುದಾಯದ ಜೊತೆಗೆ, ನಮ್ಮ ಸಮಾಜದ ಸಿದ್ಧಗಂಗೆ ಸ್ವಾಮಿಗಳ ಬಗ್ಗೆ ಅವರಿಗಿರ್ತಕ್ಕಂಥ ಗೌರವ ಏನಿರಬಹುದು ಅನ್ನೋ ಎಲ್ಲ ವಿಷಯಗಳನ್ನು ನೀವು ಮತ್ತೆ ಮತ್ತೆ ಈ ವೇದಿಕೆಯಲ್ಲಿ ಎಲ್ಲ ಮಾಡಿದ್ದೀರಿ. ಅವರು ಕೂಡ ಅದೇ ರೀತಿ ನಮ್ಮ ಸಮಾಜದ ಜೊತೆ ನಡ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಅವರು ಮಾತಾಡಿದ ಅದೇ ನನ್ನನ್ನು ವಚನ ಭ್ರಷ್ಟನನ್ನಾಗಿ ಮಾಡಬೇಕು ಎಂದು ಅವರು ಹೇಳ್ತಾರೆ. ಯಾರಾದರೂ ಶಾಸಕರಿಗೆ ಹೇಳಿ ಸಾಧನ. ಸೊ ಇದು ದಾಖಲೆ ಮಾಡಬೇಕಿದೆ. ಶುಡ್ ಬಿ ರೆಕಾರ್ಡೆಡ್. ನನ್ನನ್ನು ವಚನ ಭ್ರಷ್ಟನನ್ನಾಗಿ ಮಾಡಬೇಡಿ, ನಾನು ನಿಮಗೆ ನಿವೇಶನ ಕೊಡ್ತೀನಿ ಅಂತ ಹೇಳಿದ್ದೀನಿ, ನಾನು ಕೊಡ್ತೀನಿ, ನಾನೇ ಖರೀದಿ ಮಾಡಿ ಕೊಡ್ತೀನಿ, ನೀವು ಚಿಂತೆ ಮಾಡಬೇಡಿ, ನನಗೆ ನಿವೇಶನ ತೋರಿಸಿ ಅಂತ ಅವ್ರು ಹೇಳ್ತಾರೆ. ವಚನ ಭ್ರಷ್ಟನನ್ನಾಗಿ ಮಾಡಬೇಡಿ ಅಂತಂದರೆ ನನಗೆ ನಿಜವಾಗಿ ಕೂಡ ತುಂಬ ಖುಷಿ ಅನಿಸ್ತದೆ. ಇಂಥ ಜನರು, ಇಂಥ ಉತ್ಸಾಹಿಗಳು, ಇಂಥ ಜನರು ಇವತ್ತಿನ ಪ್ರಸ್ತುತ ರಾಜಕಾರಣಕ್ಕೆ ಅವಕಾಶ ಇದೆ. ಈ ದೇಶಕ್ಕೆ ಇಂತಹ ತರುಣ ರಾಜಕಾರಣಿಗಳ, ಉತ್ಸಾಹಿ ರಾಜಕಾರಣಿಗಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಯ ತುಂಬ ಆಗಿದೆ ಅನ್ನುವಂಥ ಅರಿವು ನನಗಿದೆ. ನಾನು ತುಂಬ ಮಾತಾಡ್ತಿರ್ತೇನೆ. ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಏರೋಪ್ಲೇನ್ದಾಗ ಅಡ್ಡಾಡಿದ್ದೀರ. ಸಾಮಾನ್ಯವಾಗಿ ಏರೋಪ್ಲೇನ್ದಾಗ ಅಡ್ಡಾಡಿದ್ರು ಯಾರು ಇಲ್ಲ. ಇವಾಗ ಸಾಮಾನ್ಯ 99 ಜನ ಏರೋಪ್ಲೇನ್ದಾಗ ಅಡ್ಡಾಡಿದ್ದಾರೆ. ಏರೋಪ್ಲೇನ್ದಾಗ ಹೋಗ್ಬೇಕಂದ್ರೆ ಎಷ್ಟು ಲಗೇಜ್ ತಗೊಂಡು ಹೋಗ್ತೀರಾ? ಲಗೇಜ್ ಇಸ್ ಲಿಮಿಟೆಡ್. ಇಷ್ಟೇ. ಒಳಗೆ ಏರೋಪ್ಲೇನ್ ಒಳಗೆ ಬಾಡಿನಲ್ಲಿ ಹೋಗ್ಬೇಕಾದ್ರೆ 7 pieces ಅಲೌಡ್. ಹೊರಗೆ ನಿಮಗೆ ಫಾರಿನ್ ಕಂಟ್ರೀಸ್ಗೆ ಹೋಗ್ಬೇಕಾದ್ರೆ 23 ಸೂಟ್ ಕೇಸಸ್, 2 ಸೂಟ್ ಕೇಸಸ್ ಇರ್ತದೆ. ಸೊ ಅದಕ್ಕಿಂತ ಹೆಚ್ಚಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದೇ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಅನ್ಲಿಮಿಟೆಡ್. ಬಸ್ನಲ್ಲಿ ಹೋಗ್ಬೇಕಂದ್ರೆ ಅನ್ಲಿಮಿಟೆಡ್. ನೋಡಿ, ಈ ಇಂಡಿಯನ್ ಸಿದ್ಧಾಂತ ಇದೆ. ನೋಡಿ, ಈ ಸಿದ್ಧಾಂತ ಒಂದು ಫಿಲಾಸಫಿ ಇದೆ. ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಲಗೇಜ್ ಅನ್ನ ಅನ್ಲಿಮಿಟೆಡ್ ಆಗಿ ಹೋಗ್ಬೋದು. ಅಲ್ಲಿ ಒಂದು ನಿಯಮ ಇದೆ, ಇಷ್ಟು ಅಂತಿದೆ. ಆರು ಚೂರು ಹೆಚ್ಚು ಕಡಿಮೆ ನಡೀತದೆ, ಚಲ್ತಾ ನಡೀತೀವಿ. ಬಸ್ನಲ್ಲಿ ಕೂಡ ಇರ್ತದೆ, ಲಿಮಿಟೇಷನ್ ಇರ್ತದೆ, ಏನಿಲ್ಲ ಅಂತಿಲ್ಲ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಕಡೆ ಇರ್ತದೆ, ಆದರೂ ನಡೀತದೆ. ಆದರೆ ಏರೋಪ್ಲೇನ್ ಹೋಗ್ಬೇಕಾದ್ರೆ ನಡೆಯೋದಿಲ್ಲ. ಇಲ್ಲಿ ನಡೀತಾ ಇದೆ, ಅಲ್ಲಿ ನಡೆಯೋದಿಲ್ಲ. ಅಲ್ಲಿ ಲೆಸ್ ಲಗೇಜ್ ತಗೊಂಡೇ ಹೋಗ್ಬೇಕು. 23 2 ಸೂಟ್ ಕೇಸು. ನೀವು ಒಳಗೆ ಹೋಗ್ಬೇಕಾದ್ರೆ ಒಂದು 7 kg ಅಷ್ಟೇ ಒಯ್ಬೇಕು. ಸೊ ಅದಕ್ಕಿಂತಲೂ ಹೆಚ್ಚಿಗೆ ನಾನು ಒಯ್ಬೇಕು ಅಂತಂದರೆ ನೀವು ಡಾಲರ್ನಲ್ಲಿ ಅವರಿಗೆ ದುಡ್ಡು ಕೊಡಬೇಕು. ಸಿಕ್ಕಾಪಟ್ಟೆ ದುಡ್ಡು ಕೊಡಬೇಕಾಗ್ತದೆ. 3 ಪಟ್ಟು 4 ಪಟ್ಟು ದುಡ್ಡು ಕೊಡಬೇಕಾಗ್ತದೆ. ಅಂದರೆ ನಾವು ಏರೋಪ್ಲೇನ್ಗಳಲ್ಲಿ ಹೋಗ್ಬೇಕಾದ್ರೆ ಲಗೇಜ್ ಕಡಿಮೆ ಒಯ್ಯಬೇಕು. ನೋಡಿ, ನೆಲದಲ್ಲಿ ಓಡಾಡಬೇಕಾದಾಗ ಬೇಕಾದಷ್ಟು ಲಗೇಜ್ ಒಯ್ಯಬಹುದು. ಟ್ರೈನಲ್ಲಾಗಲಿ ಬಸ್ನಲ್ಲಾಗಲಿ ನಾವು ಹಾಗೆ ಹೋಗಬೇಕು. ಏರೋಪ್ಲೇನ್ದಾಗ ಹೋಗಬೇಕು, ಗಗನ ಯಾತ್ರೆ ಮಾಡಬೇಕು, ಮೇಲೆ ಹೋಗಬೇಕು, ಮೇಲಿಂದ ಹಾಗೆ ಹೋಗಬೇಕು ಅಂದಾಗ ನಾವು ಎಷ್ಟು ಲಗೇಜ್ ಒಯ್ಯಬೇಕು? ನಾನು ಇನ್ನೂ ಮೇಲೆ ಹೋಗ್ಬೇಕಂದ್ರೆ ಇನ್ನೂ ಮೇಲೆ ಹೋಗ್ಬೇಕು ಅಂದ್ರೆ ನೋ ಲಗೇಜ್.
ಒಳಗಿರ್ತಕ್ಕಂಥ ಆತ್ಮ ಪರಮಾತ್ಮ ಜೊತೆಗೆ ಸೇರ್ಕೊಳ್ಳಬೇಕು. ಅದಕ್ಕೆ ಮೇಲೆ ಹೋಗ್ಬೇಕಾದಾಗ ನಾವು ಏನನ್ನು ಒಯ್ಯೋದಿಲ್ಲ. ಈ ಶರೀರನೂ ಕೂಡ ನಾವು ಬಿಟ್ಟು ಹೋಗ್ತೀವಿ. ವಾಸಾಂಶ ವಿರಾಯ ನವಾನಿಗಳಾಗಿ ಭಗವದ್ಗೀತೆಗಳಲ್ಲಿ ಶರೀರನೂ ಕೂಡ ಇಲ್ಲಿ ಬಿಟ್ಟು ಹೋಗ್ತೀವಿ. ಈ ಶರೀರದ ಆಯಾ ಧರ್ಮಕ್ಕನುಗುಣವಾಗಿ ಶುರುವರು ಹೋಗ್ತಾರೆ, ಸಮಾಧಿ ಮಾಡ್ತಾರೆ, ಏನೇ ಮಾಡ್ತಾರೆ. ಅದ್ರ ಮೇಲೆ ಹೋಗ್ಬೇಕಾದಾಗ ನಾವು ಭಗವಂತರ ಹತ್ರ ಹೋಗ್ಬೇಕಾದಾಗ ನಾವು ಏನನ್ನು ಒಯ್ಯೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಏನು ಇರ್ತೀವಿ ನಾವು ಎಲ್ಲೂ ಒಯ್ಯೋದಿಲ್ಲ. ನಾನು ಅನೇಕ ಸಲ ಹೇಳ್ತಿರ್ತೀನಿ, ये सब कुछ हमारे पास है, हमारा नहीं. ಮನೆಯೊಳಗೆ ನಾವಿದ್ದೀವಿ, ಮನೆ ನಮ್ಮದೇ, ಅದು ಮನೆ ನಮ್ಮದಲ್ಲ. ದೊಡ್ಡ ಕಾರು ಹೇಳ್ತೀವಿ, ನಮ್ಮ ಜೊತೆಗಿದೆ, ನಮ್ಮದಲ್ಲ. ನಮ್ಮದೇ ಆಗಿತ್ತು ಅಂದ್ರೆ ನಮ್ಮ ಜೊತೆಗೆ ಬರ್ತಾ ಇತ್ತು. ನಮ್ಮದೇ ಆಗಿತ್ತು ಅಂದ್ರೆ ನಮ್ಮ ಜೊತೆಗೆ ಬರ್ತಾ ಇತ್ತು. ನಮ್ಮ ಜೊತೆ ಏನೂ ಬರೋದಿಲ್ಲ. ಖಾಲಿ ಹಾಕ್ಸಿ ಆಯತೆ, ಖಾಲಿ ಹಾಕ್ಸಿಲ್ಲ. ಬರಿಗೈತ ಬರ್ತೀವಿ, ಬರಿಗೈತ ಹೋಗ್ತೀವಿ. ಅದು ಒಂದು ಹೆಸರು. ಒಳ್ಳೆಯವರು ಕೆಟ್ಟವರು ಅನ್ನೋ ಹೆಸರಿದೆ. ಅದು ನಾವು ಸಂಪಾದಿಸೋದು ಏನು ಅಂದರೆ, ನಮ್ಮ ಸಂಪಾದನೆ ಏನು ಅಂದರೆ ನಮ್ಮ ಹೆಸರು. ಆ ನಿಟ್ಟಿನಲ್ಲಿ ನಾವು ಯಾವುದು ಕೂಡ ಏನು ಭಗವಂತ ಬಹಳ ಉದ್ಧಾರ. ಈಗೆಲ್ಲ ನೀವು ಯೂಸ್ ಆ್ಯಂಡ್ ಥ್ರೋ ಪೇಪರ್ಸ್ ಲಾಸ್ಟ್ ಟೈಮಲ್ಲಿ ಓಪನ್ ಮಾಡ್ತೀವಿ. ಯೂಸ್ ಆ್ಯಂಡ್ ಥ್ರೋ ಗ್ಲಾಸಸ್, ಪೇಪರ್ ಪ್ಲೇಟ್, ಯೂಸ್ ಆ್ಯಂಡ್ ಥ್ರೋ. ಏನು ಮಾಡ್ತೀರಿ? ಯೂಸ್ ಮಾಡ್ತೀರಾ, ಬಿಸಾಕ್ತೀರಿ. ಆದರೆ ಭಗವಂತ ಬಹಳ ಬುದ್ಧಿವಂತ. ಅವನು ಏನು ಮಾಡಿದ್ದಾನೆ, ಈ ಜಗತ್ತು ಇದನ್ನು ಯೂಸ್ ಮಾಡ್ಕೊಳ್ಳಿ, ಕೀಪ್ ಇಟ್ ಹಿಯರ್, ಯೂಸ್ ಇಟ್ ಅಂಡ್ ಕೀಪ್ ಇಟ್ ಹಿಯರ್, ನೋ ಟೇಕಿಂಗ್, ನೋ ಕ್ಯಾರಿಂಗ್. ಇದನ್ನು ಉಪಯೋಗ ಮಾಡ್ಕೊಳ್ಳಿ, ಇಲ್ಲೇ ಇಟ್ಟು ಹೋಗ್ರಿ. ಇಟ್ಟಾದ್ರೂ ಹೋಗ್ಬೇಕು, ಬಿಟ್ಟಾದ್ರೂ ಹೋಗ್ಬೇಕು, ಕೊಟ್ಟಾದ್ರೂ ಹೋಗ್ಬೇಕು. ನಾವೇನಾದ್ರೂ ಒಯ್ಲಿಕ್ಕೆ ಸಾಧ್ಯ ಇದೆ? ಮೇಲೆ ಹೋಗ್ಬೇಕಾದಾಗ ಏನಾದ್ರೂ ಒಯ್ಲಿಕ್ಕೆ ಸಾಧ್ಯ ಇದೆ? ನಾವು ಎಷ್ಟೋ ಸಲ ಹೇಳ್ತಿರ್ತೀವಿ, ಒಡವೆಗಳು ಇಲ್ಲೇ ಹೋಗ್ತವೆ, ಒಡತಿಯರು ಹೋಗ್ತಾರೆ. ಒಡವೆಗಳು ಉಳಿತವೆ, ಒಡತಿಯರು ಉಳಿತಾರೆ. ಏನೋ ತಾಯಿ ಏನೋ ಸಲ ಉಳಿತಾರೆ. ಮಕ್ಕಳಿಗೆ ಮೊಮ್ಮಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾರೆ, ಮಾಡಿಸೋರು. ಸೊ ಜಗತ್ತಿರ್ತದೆ, ನಾವು ಹೋಗ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಜಗತ್ತಿನಲ್ಲಿ ಏನು ಮಾಡಬೇಕಾಗಿದೆ ಅಂದರೆ, ನಾವು ಒಳ್ಳೆಯದನ್ನು ಮಾಡಬೇಕಾಗಿದೆ. ನಮಗೆ ಏನು ಭಗವಂತ ಕೊಟ್ಟಿದ್ದಾನೆ ಅದನ್ನು ಬಡವರಿಗೆ, ದೀನರಿಗೆ, ದಲಿತರಿಗೆ ನಾವು ಸಹಾಯ ಮಾಡಬೇಕಾಗ್ತದೆ. ಆವಾಗ ಪುಣ್ಯಾತ್ಮ ಅನ್ನುವಂಥ ಒಂದು ಹೆಸರು ಬರುತ್ತೆ. ಆ ನಿಟ್ಟಿನಲ್ಲಿ ಜಗತ್ತಿನ ಜೊತೆಗೆ ಇರ್ತಕ್ಕಂಥ ಸಿದ್ಧಾಂತ ಏನಂದರೆ, ನಾವು ಎಷ್ಟೇ ಶ್ರೀಮಂತರಾಗಿದ್ದು ಕೂಡ, ಅನಿಲ್ ಅಂಬಾನಿ ಆಗಿರಲಿ, ಟಾಟಾ ಆಗಿರಲಿ, ಬಿರ್ಲಾ ಆಗಿರಲಿ, ಯಾರೇ ಆಗಿದ್ರು ಕೂಡ ಎಲ್ಲವನ್ನೂ ಬಿಟ್ಟು ಹೋಗಲೇಬೇಕಾಗ್ತದೆ. ಕೊನೆಗೆ ಬರೋದೇನು, ಅಲೆಕ್ಸಾಂಡರ್ ಅಂತವನು ಅಲೆಕ್ಸಾಂಡರ್ನೇ ಎಲ್ಲ ಬಿಟ್ಟು ಹೋಗ್ಬೇಕು, ಕೈ ಹೊರಚಕ್ರಿ ಅಂತ ಹೇಳೋದು. ಅದಕ್ಕೋಸ್ಕರ ಇರೋವಾಗ ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು, ನಮ್ಮ ಆಚಾರ್ಯರು, ಬಸವಾದಿ ಶರಣರು ನಮಗೆ ಏನು ಹೇಳಿದ್ದಾರೆ? ದಯಾ ಮಾಡು, ದಾನ ಮಾಡು, ಧರ್ಮ ಮಾಡು, ದಾಸೋಹ ಮಾಡು. ಅದಕ್ಕೋಸ್ಕರ ಅಂಥ ಒಂದು ಸಿದ್ಧಾಂತವನ್ನು ನಾವು ನಮಗೆ ಅದಕ್ಕೆ ಅಳವಡಿಸ್ಕೊಂಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇವತ್ತು ನನಗೆ ತುಂಬ ಖುಷಿ. ಕೃಷ್ಣಪ್ಪನವರ ಹೆಸರನ್ನ ನೀವೆಲ್ಲ ಹೇಳ್ತಾ ಇದ್ದೀವಿ. ಯಾಕೆಂದರೆ ಅವರ ಮನೆಯಲ್ಲಿ ನಿತ್ಯ ದಾಸೋಹ ನಡೀತದೆ. ಮನುಷ್ಯನಿಗೆ ಇನ್ನೊಂದು ಹೇಳ್ತಿರ್ತೀವಿ, ಜಾತಿ ಮುಖ್ಯ. ನಾನು ಯಾವಾಗ ಜಾತಿ ಜೊತೆಗೆ ಹೋಗೋದಿಲ್ಲ. ನೀತಿ ಬಹಳ ಮುಖ್ಯ, ನೀತಿ ಬಹಳ ಮುಖ್ಯ. ನಾವು ಲಿಂಗಾಯತರು ಅಂದರೆ ಜೋರಾಗಿ ವಿಭೂತಿ ಹಂಚ್ಕೊಂಡು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ, ದೇವರು ಹೋಗ್ತಾರೆ. ನಾವು ಬೇಡ ಕಣ್ಣಪ್ಪ ಅವನೇನು ಅವನು ಹೇಗಿಂದ ಬಂದಿರಲಿ. ಇವಾಗೆಲ್ಲ ಶ್ರಾವಣ ಮಾಸ ಏನು ಗೊತ್ತಿರ್ತವೆ. ಅದು ಮುಗ್ಧತೆ. ಅವನು PhD ಅಲ್ಲ, ಲಿಟ್ರೇಟ್ ಅಲ್ಲ, ಇಲ್ಲಿಟ್ರೇಟ್ ಅಲ್ಲ, ಅನಕ್ಷರಸ್ಥ. ಅವನಿಗೆ ದೇವರು, ನಾವು ಹೇಳ್ತೀವಿ ದೇವರು ಹಾಗೆ ಹೀಗೆ ಅಂತೀವಿ, ದೇವರ ನಿರ್ವಚನೀಯ ಅಂತ ಹೇಳ್ತೀವಿ, ಅವನ ನಿರಾಕಾರ ಅಂತ ಹೇಳ್ತೀವಿ, ಸಾವಿಲ್ಲದ ಕೇಳಿಲ್ಲದ ಅಂತ ಹೇಳ್ತೀವಿ, ಇನ್ನೇನೇನೋ ಹೇಳ್ತೀವಿ. ಅದೆಲ್ಲ ಬೇರೆ ನಮಗೆ ಗೊತ್ತಿಲ್ಲ. ಅವನಿಗೆ ಏನು ಗೊತ್ತು? ನಾನು ಗಂಡಪ್ಪ, ಶಿವಪ್ಪ, ಇಷ್ಟೇ ಗೊತ್ತು. ಅದಕ್ಕೆ ನೀತಿ ಅನ್ನೋದು ತುಂಬ ಮುಖ್ಯ, ಜಾತಿ ಮುಖ್ಯ ಅಲ್ಲ. ನಮ್ಮ ವೀರಶೈವ ಧರ್ಮದ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ನಾವು ಕೂಡ ವೀರಶೈವನಿಂದಾಗಿ ಯಾವುದು ಜಾತಿ ಮೇಲೆ ಹೋಗುವುದಿಲ್ಲ. ನಮ್ಮಲ್ಲಿ ಅದು ಸ್ವಭಾವದ ಎಲ್ಲರನ್ನೂ ಒಪ್ಪಿಕೊಂಡು ಹೋಗುವಂಥ ಸಮಾಜ, ಸಮುದಾಯ ವೀರಶೈವ. ಸುಮಾರು ವರ್ಷಗಳಿಂದ ವಿದ್ಯಾಕ್ಷೇತ್ರ ಸಾಮಾನ್ಯವಾಗಿ ಅಪರಿಚಿತವಾಗಿದೆ. ದೀನದಲಿತರಿಗೆ ವಿದ್ಯಾಕ್ಷೇತ್ರದ ಪರಿಚಯವೇ ಇಲ್ಲ. ಬರೀ ಬ್ರಾಹ್ಮಣ್ಯದ ವಶವಾಗಿದ್ದು ಅಕ್ಷರಲೋಕ. ಅಂಥ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗಳು ಎಲ್ಲರಿಗೂ ಕೂಡ ಕಳೆದ